ಹಾಂ ನಮ್ಮ ಪ್ರಿಯಾಂಕ್ ಅವರು ಹಾಂ ಹಾಂ ನಮ್ಮ ಮಧು ಅವರು ನನಗೆ ಎಲ್ಲ ಕಡೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಪ್ರಿಯಾಂಕ್ ಅವರ ಹೆಸರು ಬರ್ತಾಯಿದೆ. ಹಾಂ ಹಾಂ ಮಧು ಅವರು ಈಗಾಗಲೇ ಹೊಸ ನಿಯಮಗಳನ್ನು ಮಾಡಿದ್ದಾರೆ. ಆ ಆ ಪರೀಕ್ಷೆಗೆ SSLC PUCಗೆಲ್ಲ ಪರೀಕ್ಷೆಯಲ್ಲಿ ಕೇವಲ 33 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಅಂತಕ್ಕಂಥ ಹೊಸ ನಿಯಮಗಳನ್ನು ಮಾಡಿದ್ದಾರೆ. ಈ BJP ಅವ್ರ ಕೈಲಿ 1 ಮಾರ್ಕ್ಸ್ ಕಡಿಮೆ ಮಾಡೋಕ್ಕಾಯ್ತಾ? ನಾವಿವತ್ತು ಅಧಿಕಾರಕ್ಕೆ ಬಂದು ಕೇವಲ 1 ವರ್ಷದಲ್ಲಿ 2 ಮಾರ್ಕ್ಸನ್ನು ಕಡಿಮೆ ಮಾಡಿದ್ದೇವೆ. ಆದರೆ ನಾನಿವತ್ತು ಮಧುಗೆ ಫೋನ್ ಮಾಡಿ ಮಧು ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಿದೆ. ಮಧು ಹೀಗೆ ಮಾಡಿ ಸರಿಯಲ್ಲ, ಕೇವಲ 2 ಮಾರ್ಕ್ಸ್ ಕಡಿಮೆ ಮಾಡಿದೆಯಾ, ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ಆಮೇಲೆ ಮಧು ಹೇಳಿದ್ದು 2 ಮಾರ್ಕ್ಸ್ ಎಲ್ಲ, ಪ್ರತಿ ವರ್ಷ ನಾವು 2-3 ಮಾರ್ಕ್ಸ್ ಕಡಿಮೆ ಮಾಡಿ 25 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಅಂತಕ್ಕಂಥ ಹೊಸ ನಿಯಮನ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ದ. ನಾನು ಮಧು ಅಲ್ಲಯ್ಯ, ಮಾರ್ಕ್ಸು 33-35 ಆದರೂ ಮಾರ್ಕ್ಸು, 25 ಆದರೂ ಮಾರ್ಕ್ಸು. ಅದರಿಂದ ಈ ಮಾರ್ಕ್ಸ್ ತಗೊಂಡು ಪಾಸ್ ಆಗೋದಿದೆಯಲ್ಲ, ಇದು ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗ್ತದೆ. ಆದ್ದರಿಂದ ನಾನು ಹೊಸ ನಿಯಮಗಳನ್ನು ಮಾಡಿ ಅಂತಕ್ಕಂಥ ಸಲಹೆಯನ್ನು ಮಧುವಿಗೆ ಕೊಟ್ಟೆ. ಕಳಿಸ್ರಿ ಆಚೆಗೆ ಅವನ, ನಾನಿಲ್ಲಿ ಹೊಸ ನಿಯಮ ಬಗ್ಗೆ ಮಾತಾಡ್ತಾ ಇದ್ದೀನಿ, ಗಲಾಟೆ ಮಾಡ್ತವನೆ. ಆಮೇಲೆ ನೋಡಪ್ಪ ಮಧು, ಮಾರ್ಕ್ಸ್ ಎಲ್ಲ ತೆಗೆದುಬಿಡು. ಯಾವ ಮಕ್ಕಳು ಪರೀಕ್ಷೆಗೆ ಹಾಜರಾಗ್ತಾರೋ, ಪರೀಕ್ಷೆಗೆ ಬಂದರೆ, ಕೇವಲ ಪರೀಕ್ಷೆಗೆ ಬಂದರೆ ಪಾಸ್. ಪರೀಕ್ಷೆಗೆ ಬಂದು ಎಲ್ಲ ಕೇವಲ ಪ್ರಶ್ನೆಗಳನ್ನು ಬರೆದರೆ ಸೆಕೆಂಡ್ ಕ್ಲಾಸ್ ಕೊಟ್ಬಿಡು. ಆಮೇಲೆ ಯಾವುದಾದ್ರೂ ಕೇವಲ ಒಂದು ಪ್ರಶ್ನೆಗೆ ಉತ್ತರ ಬರೆದ್ರೆ ಫಸ್ಟ್ ಕ್ಲಾಸ್ ಕೊಟ್ಬಿಡು ಮಧು ಅಂತಕ್ಕಂಥ ಸಲಹೆಗಳನ್ನು ಕೊಟ್ಟಿದ್ದೀನಿ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ನಾನು ಶಾಲಾ ಪರೀಕ್ಷೆಯ ನಿಯಮಗಳನ್ನು ಬದಲಾವಣೆ ಮಾಡ್ತೇನೆ. Ya voy otra vez de país.